ಮಾತಾಯ್ತು ಅಷ್ಟೇ, ಗೇಮಲ್ಲಿ ಏನು ಇಲ್ಲ. ಹನುಮಂತ ಅವ್ರ ಹಳ್ಳಿಯಿಂದ ಬಂದ್ರು ಅಷ್ಟೇ, ಅವ್ರದ್ದಾಯ್ತು ಅವ್ರದ್ದಿದಾಯ್ತು ಆಟ ಆಯ್ತು ಅಂತ ಇದ್ದಾರೆ. ಫ್ರೆಂಡ್ಶಿಪ್ ಮ್ಯಾಮ್ ಇರಬೇಕು, ಬಟ್ ಅವ್ರಿಗೋಸ್ಕರ ಬೇರೆಯವ್ರನ್ನ ಎದುರಾಕೊಳ್ಳೋದು ತಪ್ಪು ಮ್ಯಾಮ್. ಬಿಗ್ ಬಾಸ್ ರಿಯಾಲಿಟಿ ಶೋ ಅನ್ನ ತುಂಬಾ ಕ್ರೇಜ್ ಇಂದ ನೋಡ್ತಾ ಇದ್ದಾರೆ. ಹಾಗಾದ್ರೆ ಈ ಬಿಗ್ ಬಾಸ್ ರಿಯಾಲಿಟಿ ಶೋ ಕಾಲೇಜಿನ ಹುಡುಗಿಯರಿಗೆ ಮನರಂಜನೆಯನ್ನ ಕೊಡ್ತಾ ಇದೆಯಾ ಎಂಬುದನ್ನ ಅವರಿಂದನೇ ಕೇಳಿ ತಿಳಿದುಕೊಳ್ತಾ ಹೋಗೋಣ ಬನ್ನಿ. ಬಿಗ್ ಬಾಸ್ ನೋಡ್ತಿದ್ದೀರಾ? ನೋಡ್ತಾ ಇದೀವಿ. ಹೇಗೆ ಅನಿಸ್ತಾ ಇದೆ ಬಿಗ್ ಬಾಸ್? ಚೆನ್ನಾಗಿದೆ, ಆದರೆ ಜಾಸ್ತಿ ಜಗಳ ಎಲ್ಲ ಆಡ್ತಾ ಇದ್ದಾರೆ. ಆ ಜಗಳ ಎಲ್ಲ ಆಡಿ ಫ್ರೆಂಡ್ಶಿಪ್ ಎಲ್ಲ ಬಿಡಬೇಕು, ಸ್ವಲ್ಪ ಫ್ರೆಂಡ್ಶಿಪ್ ಬಿಟ್ಟು ಮಾತಾಡಬೇಕು, ಎಲ್ಲ ಆಡಬೇಕು. ಹೆಣ್ಮಕ್ಳು ಯಾರು ಗೆಲ್ಲೋದು ಬೇಡವಾ? ಹೆಣ್ಮಕ್ಳಲ್ಲಿ ಭವ್ಯ ಬರ್ತಾಳೆ, ಯಾಕೆ? ಅವಳು ಈಗ ಚೆನ್ನಾಗಿ ಆಡ್ತಾ ಇದ್ದಾಳೆ. ಯಾರು ಆಟ ಆಡೋದು ತುಂಬಾ ಇಷ್ಟ ಆಗ್ತಿರೋದು? ಹನುಮಂತು. ಗುಂಪುಗಾರಿಕೆ ಇದೆಯಾ ಬಿಗ್ ಬಾಸ್ ಅಲ್ಲಿ? ಇದೆ. ಯಾರ್ಯಾರಂತ ಮಂಜು, ಗೌತಮಿ, ಹಾ. ಆಮೇಲೆ ಭವ್ಯ, ತ್ರಿವಿಕ್ರಮ್, ಈ ಥರ ಟೀಮ್ ಮಾಡ್ಕೊಂಡು ಆಡ್ತಿದ್ದಾರೆ. ಬಿಗ್ ಬಾಸ್ ಸೀಸನ್ 10 ನೋಡಿದ್ರ ನೀವು? ನೋಡಿದ್ವಿ. ಅದಕ್ಕೂ ಇದಕ್ಕೆ ಏನ್ ಡಿಫ್ರೆನ್ಸ್ ಅನಿಸ್ತಾ ಇದೆ? ಅದೊಂಥರ ಮಾಸ್ ಆಗಿತ್ತು, ಇದೊಂಥರ ಕ್ಲಾಸ್ ಥರ ಒಂಥರ ಇಷ್ಟ ಆಗ್ತಿದ್ದಾರೆ. ಅಂದ್ರೆ ಗೇಮ್ಗಿಂತ ಮಾತು ಜಾಸ್ತಿ ಆಡ್ತಿದ್ದಾರೆ. ಗೇಮ್ ಟಾಸ್ಕ್ ಯಾರು ಚೆನ್ನಾಗಿ ಆಡ್ತಿಲ್ಲ, ಎಂಟರ್ಟೈನ್ಮೆಂಟ್ ಕೊಡ್ತಾರೆ. ಬರೀ ಜಗಳನೇ ಹೋಗ್ಬಿಡುತ್ತೆ, ಅವ್ರ ಈಗೋನೇ ಇದಾಗ್ಬಿಡುತ್ತೆ. ಜಗಳದಿಂದ ಜಾಸ್ತಿ ಹೈಲೈಟ್ ಯಾರು ಆಗ್ತಿರೋದು ಬಿಗ್ ಬಾಸ್ ಮನೆಯಲ್ಲಿ? ಮಂಜು. ಮಂಜನೆ ಜಾಸ್ತಿ. ಅಂದ್ರೆ ನೆಗೆಟಿವ್ ಆಗಿ ಹೈಲೈಟ್ ಆಗ್ತಿರೋದು ನಮ್ ಕಣ್ಣು ಕಾಣಿಸ್ತಾ ಇದೆ. ಚೈತ್ರ ಕುಂದಾಪುರ ಅವರು ಮಾತಾಯ್ತು ಅಷ್ಟೇ, ಗೇಮಲ್ಲಿ ಏನು ಇಲ್ಲ. ಬೆನ್ನಿಗೆ ಸೂರ್ಯನು ಚುಚ್ಚಬೇಕು. ಮಂಜನ ಮಹಾರಾಜರಾಗಿದ್ದಾಗ ಸದಸ್ಯರ ಮೇಲೆ ಫಿಸಿಕಲ್ ಆಗಿ ಅಟ್ಯಾಕ್ ಮಾಡಕ್ ಹೋಗ್ತಾರೆ. ಲಾಸ್ಟ್ ಟೈಮ್ ಇದ್ದಿರ್ತಾರೆ, ಎಂಟರ್ಟೈನ್ಮೆಂಟು ಇಲ್ಲ, ಹಾಗೆ ಜಾಸ್ತಿ ಗ್ರೂಪಿಸಮ್ ಮಾಡ್ತಿದ್ದಾರೆ. ಹಂಗಾಗಿ ಮತ್ತೆ ಒಬ್ರ ಮೇಲೆ ಒಬ್ರು ಡಿಪೆಂಡ್ ಆಗ್ತಿದ್ದಾರೆ ಜಾಸ್ತಿ. ನಾನು ಸೇಫ್ ಆಗ್ತೀನಿ, ನೀನು ಸೇಫ್ ಆಗು, ನಿನಗೆ ಕ್ಯಾಪ್ಟನ್ಸಿ ಕೊಡ್ತೀನಿ, ನನಗೆ ಕ್ಯಾಪ್ಟನ್ಸಿ ಕೊಡು ಅಂತ ಬ್ಲೇಮಿಂಗ್ ಮಾಡ್ತಿದ್ದಾರೆ. ಯಾರು ಅವ್ರು ಸ್ಟ್ಯಾಂಡಪ್ ತೊಗೊಂತಿರೋದು ಯಾರು ಅಂದರೆ ಹನುಮಂತ ಒಬ್ಬನೇ. ಯಾರು ಇಷ್ಟ ಬಿಗ್ ಬಾಸ್? ಬಿಗ್ ಬಾಸ್ ಅಲ್ಲಿ ಹನುಮಂತ ಇಷ್ಟ, ಬಿಕಾಸ್ ಅವ್ನು ಏನಕ್ಕಂದ್ರೆ ಅವ್ನು ಮಾತಾಡೋದು ರೈಟ್ ಥಿಂಗ್ಸ್ ಇರುತ್ತೆ. ಮತ್ತೆ ಅವ್ನು ಹೇಳ್ತಾನೆ, ನನ್ನ ಆರ್ಗ್ಯುಮೆಂಟ್ ಮುಗಿಯೋವರೆಗೂ ನೀವು ಯಾರು ಮಾತಾಡಬೇಡಿ, ನನ್ನ ಆರ್ಗ್ಯುಮೆಂಟ್ ಏನಿದೆ ನಾನು ಹೇಳ್ತೀನಿ, ಆಮೇಲೆ ನಿಮ್ದು ಹೇಳಿ. ಸೇಫ್ ಗೇಮು ತುಂಬ ಗೌತಮಿ ಹಾಗೂ ಮಂಜಣ್ಣ ತುಂಬ ಇಂಪ್ಲಿಮೆಂಟ್ ಮಾಡ್ತಿರೋ. ಮಂಜಣ್ಣ ಏನು ಮಾಡ್ತಿದ್ದಾರೆ ಅಂದರೆ ತುಂಬ ಬೇರೆಯವ್ರನ್ನ ಇದು ಮಾಡ್ತಿದ್ದಾರೆ, ಡಿಮೋಟಿವೇಟ್ ಮಾಡ್ತಿದ್ದಾರೆ. ಮತ್ತು ಗೌತಮಿ ಅವರು ಸ್ವಲ್ಪ ಪಾಸಿಟಿವ್ ಅಂದರೆ ಇದು ಮಾಡ್ತಾ ಇದ್ದಾರೆ. ಅದು ಅವ್ರ ಪಾಸಿಟಿವ್ನೆಸ್ ಎಲ್ಲೂ ಕಾಣಿಸ್ತಾನೆ ಇಲ್ಲ. ತುಂಬ ಮಾತು ಮೇಲೆ ನಿಗಾ ಇರಲ್ಲ ಯಾರಿಗೆ ಅಂದರೆ ಚೈತ್ರ ಕೊಟ್ಟಿರೋರಿಗೆ. ಇವಾಗ ಯಾರು ಗೆಲ್ಬಹುದು ಅಂತ ಅನ್ಸುತ್ತೆ ನಿಮ್ಗೆ? ಗೆಲ್ಬೋದು ತ್ರಿವಿಕ್ರಮ್, ಮತ್ತು ಟಾಪ್ 5 ಬರೆಯೋರು ಭವ್ಯ, ಹನುಮಂತು, ಮಂಜಣ್ಣ ಅವರು ಬರ್ತಾರೆ. ಒಂದೊಂದ್ಸರಿ ಸ್ಕ್ರಿಪ್ಟೆಡ್ ಆ ಥರ ಡೌಟ್ ಬರುತ್ತೆ, ಬಟ್ ಜಗಳ ಆಮೇಲೆ ಒಂಥರ ಚೆನ್ನಾಗಿರುತ್ತೆ ಟಾಸ್ಕ್ ಎಲ್ಲ ನೋಡೋಕ್ಕೆ. ಅಂದ್ರೆ ಜಗಳ ಆಡಿದ್ರೇನೆ ಬಿಗ್ ಬಾಸ್ ನೋಡಕ್ಕೆ? ಮೇ ಬಿ ತುಂಬಾ ಸೈಲೆಂಟ್ ಆಗಿದ್ದಾರೆ ಅಂದ್ರೆ ಅವ್ರನ್ನ ಆಚೆ ಬರೋ ಥರ ಅನ್ಸುತ್ತೆ. ರೀಸೆಂಟ್ ಆಗಿ ನೋಡೋದಾದ್ರೆ ಗೌತಮಿ ಮತ್ತೆ ಮಂಜು ಲೈಕ್ ಒಟ್ಟೊಟ್ಟಿಗೆ ಆಡ್ತಿದ್ದಾರೆ, ಬಟ್ ಆಕ್ಚುಲಿ ಇದು ಇಂಡಿವಿಜುವಲ್ ಆಗಿ ಆಡಕ್ ಬಂದಾಗ ಗ್ರೂಪ್ ಮಾಡ್ಕೋಬಾರ್ದು. ಗೌತಮಿ ಮತ್ತೆ ಮಂಜು ಅವರು ಫ್ರೆಂಡ್ಶಿಪ್ ಬಗ್ಗೆ ಏನ್ ಅನ್ಸುತ್ತೆ? ಫ್ರೆಂಡ್ಶಿಪ್ ಮ್ಯಾಮ್ ಇರಬೇಕು, ಬಟ್ ಅವ್ರಿಗೋಸ್ಕರ ಬೇರೆಯವ್ರನ್ನ ಎದುರಾಕೊಳ್ಳೋದು ತಪ್ಪು ಮ್ಯಾಮ್. ಇವಾಗ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಹನುಮಂತ ಬಂದಿದ್ದಾರೆ, ತುಂಬಾ ಸುದ್ದಿಯಲ್ಲಿದ್ದಾರೆ ಇತ್ತೀಚೆಗೆ ಅವರು ಬಿಗ್ ಬಾಸ್ ಅಲ್ಲಿ. ಮ್ಯಾಮ್ ಅವ್ರು ಟಾಪ್ 5 ಬರ್ಬೋದು ಮ್ಯಾಮ್. ಮಾನಸಿಕವಾಗಿ ಕುಗ್ಸಕ್ ನೋಡಿದ್ರೆ ಕುಗ್ಗುವಂತ ಮಗಳೇ ಅಲ್ಲ ನಾನು. ಯಾರಿಷ್ಟ ಬಿಗ್ ಬಾಸ್? ಮಂಜು ಚೆನ್ನಾಗಿ ಆಡ್ತಾ ಇದಾರಲ್ವಾ, ಅದಕ್ಕೆ ಯಾರು ಗೆಲ್ಬಹುದು ಅಂತ ಅನಿಸ್ತಾ ಇದೆ? ಮಂಜು. ಹನುಮಂತ ಅವ್ರ ಹಳ್ಳಿಯಿಂದ ಬಂದ್ರು ಅಷ್ಟು ಚೆನ್ನಾಗಿ ಆಡ್ತಿದಾರಲ್ಲ, ಯಾರ ಜೊತೆನೂ ಜಗಳ ಆಡ್ದಿಲ್ದಂಗೆ ಅವ್ರದ್ದಾಯ್ತು ಅವ್ರದ್ದಿದಾಯ್ತು ಆಟ ಆಯ್ತು ಅಂತ ಇದ್ದಾರೆ. ಅದರಿಂದ ಅವರೇ ಗೆಲ್ಬಹುದು. ಜಗಳ ಆಡ್ತಾ ಇದ್ರೇನೆ ಚಂದ ಅಲ್ವಾ ಬಿಗ್ ಬಾಸ್ ನೋಡಕ್ಕೆ? ಆಡ್ಲಿ, ಸ್ವಲ್ಪ ಜಗಳ ಆಡ್ಲಿ. ಹನುಮಂತು ವಿನ್ನರ್ ಆಗ್ಬೇಕು. ಈ ಸೀಸನ್ ಅಲ್ಲಿ ಯಾರು ಮಾಡ್ತಿದ್ದಾರೆ ಅಂತ? ಭವ್ಯ, ವಿಕ್ರಮ್. ಮೋಕ್ಷಿತಾ ಅವರ ಆಟದ ಬಗ್ಗೆ ಹೇಳೋದಾದ್ರೆ? ಅವರು ಹುಡುಗಿಯಾಗಿ ತುಂಬಾ ಚೆನ್ನಾಗಿ ಸ್ಟ್ಯಾಂಡ್ ತಗೊಂತಿದ್ದಾರೆ. ಲಾಸ್ಟ್ ಸೀಸನ್ ಅಲ್ಲಿ ಶೃಂಗೇರಿ ಸಂಗೀತ ಅವ್ರ ತರನೇ ಪ್ಲೇ ಮಾಡ್ತಿದ್ದಾರೆ, ಸ್ವಲ್ಪ ರಿಲೇಟೆಡ್. ಈ 10th ಸೀಸನ್ ನೋಡಿದ್ರ ಬಿಗ್ ಬಾಸ್? ಹಾ, ನೋಡಿದೀವಿ. ಅದಕ್ಕೆ ಇದಕ್ಕೆ ಏನು ಡಿಫ್ರೆನ್ಸ್ ಅನಿಸ್ತಾ ಇದೆ? ಆಕ್ಚುಲಿ ಅದು ಚೆನ್ನಾಗಿತ್ತು, ಇದು ತುಂಬಾ ಜಗಳ. ಎಂಟರ್ಟೈನ್ಮೆಂಟ್ ತುಂಬಾ ಕಮ್ಮಿ ಆಗ್ತಿದೆ. ಎಂಟರ್ಟೈನ್ಮೆಂಟ್ ಇದ್ರೆ ಇನ್ನೂ ಚೆನ್ನಾಗಿ ನೋಡೋರು ಚೆನ್ನಾಗಿ ನೋಡ್ತಾರೆ, ಲೈಕ್ ಮಾಡ್ತಾರೆ, ಮತ್ತೆ ಅವ್ರನ್ನ ಓಟಾಗಿ ಗೆಲ್ಸೋ ತರ ಇರುತ್ತೆ. ಸುದೀಪ್ ಸರ್ ಎಲ್ಲರಿಗೂ ಕ್ಲಾಸ್ ತಗೋತಾರೆ, ಅದ್ರ ಬಗ್ಗೆ ಏನ್ ಅನ್ಸುತ್ತೆ? ಸಕ್ಕದಾಗಿ ಮಾತಾಡ್ತಾರೆ. ಯಾರು ಏನ್ ತಪ್ಪು ಮಾಡಿದ್ರು ಪಿನ್ ಪಾಯಿಂಟ್ ಬಿಡದೆ ತರ ಹೇಳಿ, ಯಾರು ಎಲ್ಲಿ ಕರೆಕ್ಟ್ ಮಾಡಬೇಕು ಮುಕ್ಕೊಡ್ದಂಗೆ ಹೇಳಿ, ಎಲ್ಲಿ ಕರೆಕ್ಟಾಗಿ ಮಾತಾಡಿ ತುಂಬಾ ಸ್ಟ್ಯಾಂಡರ್ಡ್ ಆಗಿ ಮಾತಾಡಿ ಎಲ್ಲರಿಗೂ ಅಂದ್ರೆ ಇಂಡೈರೆಕ್ಟ್ ಆಗಿ ಹೇಳಿದ್ರು ಡೈರೆಕ್ಟ್ ಆಗಿ ಅವ್ರು ಎಷ್ಟು ಚೆನ್ನಾಗಿ ಅವ್ರು ಏನೇನು ತಪ್ಪು ಮಾಡ್ತಿದ್ದಾರೆ ಅದನ್ನ ಕ್ಲಾರಿಟಿ ಕೊಡ್ತಾರೆ. ಚೈತ್ರ ಕುಂದಾಪುರ ಬಗ್ಗೆ ಏನ್ ಅನ್ಸುತ್ತೆ? ಯಾವಾಗೂ ಜಗಳ ಆಡ್ತಾನೆ ಇರ್ತಾರೆ. ಸ್ವಲ್ಪ ಕಮ್ಮಿ ಮಾಡ್ಬಿಟ್ಟು ಆಟದ ಮೇಲೆ ಫೋಕಸ್ ಮಾಡಿದ್ರೆ ಇನ್ನ ಚೆನ್ನಾಗಿ ಆಡ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಕಾಲೇಜಿನ ಹುಡುಗಿಯರು ಬಿಗ್ ಬಾಸ್ ರಿಯಾಲಿಟಿ ಶೋ ಬಗ್ಗೆ ಏನೆಲ್ಲ ಹೇಳಿದ್ರು ಅಂತ. ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯವರೆಗೂ ನೋಡ್ತಾ ಇರಿ BN TV, ಇದು ನಿಮ್ಮ ಧ್ವನಿ.